ಮತ್ತೊಮ್ಮೆ ಐಟಿ ಕನ್ನಡ ಕಲಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಐಟಿ ಉದ್ಯೋಗಿಗಳು ನಮ್ಮ ಜೊತೆಗಿದ್ದಾರೆ. ಕನ್ನಡವನ್ನ ಹೇಗೆ ಉಳಿಸಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸೋಣ. ಈಗ ಆಸ್ ಇಟ್ ಈಸ್ ಇದ್ದಕ್ಕಿದ್ದಂಗೆ ನಿಮ್ಮ ಹತ್ರ ಬಂದ್ಬಿಡ್ತೀನಿ ಈಗ. ಸೊ ಸುಧೀರ್ ಅವರೇ, ಗೋಕುಲ್ ಅವರೇ, ಟಿ ಶರ್ಟ್ಸ್ ಮೇಲೆ ಈ ಕನ್ನಡ ಅಡಿಬರಹಗಳಿರುವಂಥದ್ದು ಇದು ಹೇಗೆ ಪ್ರೇರಣೆ ಆಯ್ತು ನಿಮಗೆ? ಯಾವೆಲ್ಲ ರೀತಿಯ ಅಡಿಬರಹಗಳನ್ನು ಇದರಲ್ಲಿ ನೀವು ಬಳಸ್ಕೊಂಡಿದ್ದೀರಿ? ಆ್ಯಕ್ಚುಲಿ ನಾವು ಹುಟ್ಟಿದ್ದು ಕನ್ನಡದಲ್ಲೇ, ಬೆಳೆದದ್ದು ಕನ್ನಡದಲ್ಲೇ. ಅನ್ನ ನೀರು ಎಲ್ಲ ಕರ್ನಾಟಕದಲ್ಲೇ. ನಮ್ಮ ಮನಸ್ಸು ಕನ್ನಡ ಇದೆ, ನಮ್ಮ ಮನೆ ಕರ್ನಾಟಕ ಇದೆ. ಸೊ ಅಂದರೂ ಈ ಕನ್ನಡಿಗರಲ್ಲಿ ಒಂದು ಕೀಳರಿವಿದೆ. ಕನ್ನಡ ಬಗ್ಗೆ ಮಾತಾಡೋದು, ಕನ್ನಡ ಟಿ ಶರ್ಟ್ ಹಾಕೊಳ್ಳೋದು, ಈ ಥರ ಯಾರು ಮಾಡ್ತಾಯಿದ್ರು, ಕನ್ನಡ ಟಿ ಶರ್ಟ್ಸ್ ಮಾಡ್ತಾಯಿದ್ರು. ಆದರೆ ಆ ಕನ್ನಡದು ಹಾಗೆ ಸುಮ್ಮನೆ ವಾಕ್ಯಗಳನ್ನು ಹಾಕ್ತಾಯಿದ್ರು ಅಂಗಿಗಳ ಮೇಲೆ. ಸೊ ಆದರೆ ಈ ಆಧುನಿಕ ಯುವ ಪೀಳಿಗೆ ಏನಿದೆಯಲ್ಲ, ಆ ಥರ ಅಂಗಿಗಳನ್ನ ಹಾಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೊಂಥರ ಆಧುನಿಕ ರೀತಿಯಲ್ಲಿ ಟ್ರೆಂಡಿ ಟಿ ಶರ್ಟ್ಸ್ ಬೇಕಾಗ್ತಾ ಇತ್ತು. ಸೊ ಅದನ್ನೇ ನಾವೇನು ಮಾಡಿದ್ವಿ ಅಂದರೆ, ಈ ಕವನಗಳ ಸಾಲುಗಳದು, ಈಗ ಉದಾಹರಣೆಗೆ ಕುವೆಂಪು ಅವ್ರದ್ದು ಕನ್ನಡೇನೆ ಕುಣಿದ ಆಡುವ ಧನ್ಯದೇವು, ಕನ್ನಡೇನೆ ಕಿವಿ ನಿಮಿರುವುದು. ಸೊ ಆ ಕವನದ ಸಾಲುಗಳನ್ನು ತೊಗೊಂಡು ಒಂಥರ ಟ್ರೆಂಡಿ ಥರ ಆಧುನಿಕ ರೀತಿಯಲ್ಲಿ ವಿನ್ಯಾಸ ಮಾಡಿ ಸೊ ಅಂಗಿಗಳನ್ನ ಬಿಟ್ವಿ. ಸೊ ಮೊದಲು ಅಂದರೆ ಕನ್ನಡಿಗರು ಅಂದರೆ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇರಲು, ಅದನ್ನು ತಗೋತಾ ಇರಲು ಅಂತ ಒಂದು ಭಯ ಆಯಿತು ಆ್ಯಕ್ಚುಲಿ. ಸೊ ಅದು ಹೆಂಗಾಯ್ತು ಅಂದರೆ, ಒಬ್ಬರು ನೋಡಿ ಒಬ್ಬರು ಹಾಗೆ ಈ ಥರ ಟಿ ಶರ್ಟ್ ಅಂಗಿಗಳನ್ನ ತೊಗೊಂಡು ಒಬ್ಬರು ನೋಡಿ ಒಬ್ಬರು ಈ ಥರ ಹೇಗಾಗಂದರೆ ಶಾಪಿಂಗ್ ಮಾಲ್ಸ್ಗಳೆಲ್ಲ ಅಂಗಿಗಳನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೊಂದು ಈ ಒಬ್ಬರು ನೋಡಿ ಒಬ್ಬರು ನೋಡ್ಕೊಂಡು ಈ ಥರ ಕನ್ನಡದ ಅಂಗಿಗಳದ್ದು ಒಂಥರ ಟ್ರೆಂಡ್ ಸ್ಟಾರ್ಟ್ ಆಗೋಗ್ಬಿಡ್ತು. ಸೊ ಈ ಕವನದ ಸಾಲುಗಳು ಇಲ್ಲಾಂದರೆ ಯಾವುದೋ ಸಾಹಿತಿಗಳು ಜೀವನದ ತಿರುಳು ಬಗ್ಗೆ ಒಂದೇನೋ ಉಲ್ಲೇಖ ಮಾಡಿದ್ದಾರೆ. ಉದಾಹರಣೆಗೆ ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ, ಇರುವುದೆಲ್ಲೋ ಬಿಟ್ಟು ಇರೋದೊಳಗೆ ತುಳಿಯೋದೇ ಜೀವನ ಅಂತ. ಸೊ ಅದನ್ನ ನಾವು ಈ ಯುವ ಪೀಳಿಗೆಗೆ ಹೊಂದುವಂಗೆ ಇರುವುದೆಲ್ಲವೂ ಬಿಟ್ಟು ಇರುವೆ ಬಿಟ್ಟುಕೊಳ್ಳುವುದೇ ಜೀವನ ಅಂತ. ಅಂದರೆ ಈ ಇರುವೆ ಬಿಟ್ಟುಕೊಳ್ಳೋದು ಅಂದರೆ ಇಲ್ಲಿದ್ದದನ್ನು ತಾಪತ್ರೆ ತೊಗೊಳ್ಳೋದು, ಇಲ್ಲಿದ್ದನ್ನ ತೊಂದರೆ ತೊಂಬೊಡೋದು ಅಂತ. ಸೊ ಈ ಥರ ಕವನದ ಸಾಲುಗಳು, ಈ ಸಾಹಿತಿಗಳು ಹೇಳಿದ ಉಲ್ಲೇಖಗಳನ್ನ ನಾವು ಕನ್ನಡದಲ್ಲಿ ಮಾಡಿ ಈ ಪ್ರತಿಯೊಬ್ಬರು ಆ ಕನ್ನಡದ ಅಂಗಿಗಳನ್ನ ಹಾಕೊಂಡು ಒಬ್ರು ನೋಡಿ ಒಬ್ರು ಹಾಕೊಂಡು ಆ ಥರ ಕನ್ನಡ ಬೆಳೆಯುತ್ತೆ ಅಂತ ಅದೊಂದು ನಮ್ಮದು ಉದ್ದೇಶ ಆಗಿತ್ತು. ಓಕೆ, ನಾನು ಕನ್ನಡಿಗ ಅಂತ ಟಿ ಶರ್ಟ್ ಮೂಲಕನೇ ಸಾರಿ ಹೇಳ್ತಿದ್ದಾರೆ. ನಾನು ಅಂತಂದ್ರೆ ನಾವು ಇದನ್ನ ಆಕ್ಚುಲಿ ನಾನು ಅಂದ್ರೆ ನಾಡು ಮತ್ತೆ ನುಡಿ ಸೇರಿ ನಾನು ಆಗೋದು ಅನ್ನೋ ಒಂದು ಇದನ್ನ ಇಟ್ಕೊಂಡು ಇದು ಮಾಡಿರೋದು. ಅದನ್ನ ನಾವು ಒಂದು ಪದಬಂಧ ತರ ಮಾಡಿ ಇಲ್ಲಿ ಒಂದು ನನ್ನ ನಾಡು ಅಂತ, ಇನ್ನೊಂದು ನಾನು ಕನ್ನಡಿಗ ಅಂತ ಕಾಣೋ ತರ ಮಾಡಿದೀವಿ. ನಾವಿಲ್ಲವರೆಗೂ ಸುಮಾರು 10 ಟಿ ಶರ್ಟ್ ಗಳನ್ನ ರಿಲೀಸ್ ಮಾಡಿದೀವಿ. ಆದ್ರೆ ಇದು ಕನ್ನಡಿಗರಿಗೆ ತುಂಬಾ ಇಷ್ಟ ಆಗಿರೋ ಟಿ ಶರ್ಟ್ ಇದೆ, ನಾನು ಕನ್ನಡಿಗ ಅಂತ. ರೀಸೆಂಟ್ ಆಗಿ ಇವಾಗ ಕನ್ನಡ ರಾಜ್ಯೋತ್ಸವ ಬಂದಾಗ ಸುಮಾರು 3 ದಿನದಲ್ಲೇ ನಮಗೆ ತುಂಬಾ ಜನ ನಮಗೆ ಬೇಗ ಬೇಕು ಅಂತ ಇದ್ರಿ ಟಿ ಶರ್ಟ್. ನಮ್ದು asitis.com ಅಂತ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ನಾವು ಮನೆಗೆ ತಲುಪಿಸ್ತೀವಿ. ಆನ್ಲೈನ್ ಶಾಪಿಂಗ್ ಇದೆ, ನಮ್ದು ಇ-ಕಾಮರ್ಸ್ ಶಾಪ್ ಇದೆ. ಸೊ ಅಲ್ಲಿ ಆರ್ಡರ್ ಮಾಡಿದ್ರೆ ಮನೆಗೆ ರೀಚ್ ಆಗುತ್ತೆ. ಬಟ್ ಜನ ಏನು ಅಂತಂದ್ರೆ 3 ದಿನ 4 ದಿನ ಅಷ್ಟು ದಿನ ವೇಟ್ ಮಾಡಕ್ಕೂ ಆಗೋದಿಲ್ಲ, ನಾವು ಕಾಯಕ್ ಆಗೋದಿಲ್ಲ, ನಾವೇ ಖುದ್ದಾಗಿ ಬಂದು ತಗೊಂತೀವಿ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿಗೆ ಬಂದು ತಗೊಂಡು ಹೋಗೋದು, ಈ ರೀತಿ ಎಲ್ಲ ನಡೆಯುತ್ತೆ. ಸೊ ವೆಬ್ಸೈಟ್ ಅಲ್ಲಿ ನಿಮ್ಮ ಅಡ್ರೆಸ್ ಕೂಡ ಕೊಟ್ಟಿರ್ತೀರಾ? ಹೌದು. ಸೊ ಅಲ್ಲಿ ಬಂದು ಅವರು ಖರೀದಿ ಮಾಡ್ಬೋದು. ಇದ್ರದ್ದು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಮ್ದು ಟಿ ಶರ್ಟ್ ನಾವು ಮಾಡೋದಲ್ಲ ಆಕ್ಚುಲಿ ಯೂನಿಸೆಕ್ಸ್ ಟಿ ಶರ್ಟ್ಸ್ ಮಾಡ್ತಾ ಇದೀವಿ. ಅಂದ್ರೆ ಒಂದೇ ತರದ ಟಿ ಶರ್ಟ್ಸ್ ಇರುತ್ತೆ. ಆದ್ರೆ ಇತ್ತೀಚೆಗೆ ತುಂಬಾ ಜನ ಹುಡುಗಿರು ನೀವು ಬರೀ ನಾನು ಕನ್ನಡಿಗ ಅಂತ ಮಾಡ್ತಿದಾರೆ, ಇದು ನಮ್ಗೆ ಒಂಥರ ಮೋಸ ಮಾಡ್ದಂಗೆ, ನೀವು ನಮ್ಗೆ ನಾನು ಕನ್ನಡತಿ ಅಂತ ಟಿ ಶರ್ಟ್ ಬೇಕು ಅಂತ ತುಂಬಾ ಜನ ಹೇಳ್ತಿದ್ರು. ಸೊ ಅದಕ್ಕೆ ಇವಾಗ ಇನ್ನೊಂದು 4-5 ದಿನದಲ್ಲಿ ನಾವು ನಾನು ಕನ್ನಡತಿ ಅಂತಾನು ಒಂದು ಟಿ ಶರ್ಟ್ ಭಾರತಿ ನಾನು ಕನ್ನಡತಿ ಅಂತ ಮಾಡಬಹುದು ಖಂಡಿತ. ಸೊ ಕನ್ನಡ ಕಲಿಸೋದು ಹೇಗೆ, ಕನ್ನಡೇತರರಿಗೆ ಕನ್ನಡ ಹೇಗೆ ಕಲಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಕನ್ನಡದ ಟಿ ಶರ್ಟ್ಸ್ ಗಳನ್ನ ಕೂಡ ಹಾಕೊಂಡ್ವಿ. ಇನ್ನು ಕನ್ನಡದ ಹಾಡುಗಳ ಮೂಲಕ ಕೂಡ ಬಹಳಷ್ಟು ಕನ್ನಡ ಚಿತ್ರಗಳ ನೋಡಿ ಎಷ್ಟು ಜನ ಕನ್ನಡ ಕಲ್ತಿಲ್ಲ ಹೇಳಿ ನಿಜಕ್ಕೂ. ಆ ಥರ ಒಂದು ಸ್ಫೂರ್ತಿ ಕೂಡ ನಿಮ್ಮಲ್ಲಿದೆ ಸುಮಿತ್ರಾ ಅವರೇ. ಹಾಗಾದ್ರೆ ನಿಮ್ಮ ಹಾಡಿನ ಮೂಲಕ, ನಿಮ್ಮ ಹಾಡು ಕೇಳ್ತಾ ಒಂದು ಬ್ರೇಕ್ ತಗೋಣ. ಮೊದಲು ನಿಮ್ಮ ಹಾಡು, ನಿಮ್ಮ ಆಲ್ಬಮ್ ಸಿದ್ಧಪಡಿಸಿದ್ರಲ್ವಾ, ನೀ ಏನೋ ಆಲ್ಬಮ್ ನಿಂದ ನಿಮ್ಮ ಹಾಡು ಈಗ ಪ್ರಸ್ತುತಪಡಿಸಿ. ನಯನಗಳು ಕಂಬನಿಯ ಸುರಿಸಿಹುದು, ಈ ಕಂಬನಿಯು ಹರಿದಿಹುದು, ದುಃಖ ಎದೆಯಾಳದಲ್ಲಿ
ಕಥೆಯೂ ಮುಗಿಯಲ್ಲ ಏಕಾಂತನೆ ಮನಸ್ಸು ನಿರ್ಜೀವ ಪ್ರಾಣ ಎಲ್ಲೇ ಇರದ ವೇದನೆ ಮೇಲೆ ಶೋಕ ಸೇರಿ ಸುರಿದಿಹುದು ಸುರಿದಿಹುದು ಕಂಬನಿ ಸುರಿದಿಹುದು ತುಂಬ ಚೆನ್ನಾಗಿತ್ತು ನಿಜಕ್ಕೂ ನೀವು ಹಾಡಿದ್ದು ಈ ನಯನಗಳು ಕಂಬನಿಯ ಸುರಿಸಿಹುದು. ಸಿದ್ದೇಶ್ವರ ಅವರೇ ನೀವೇ ಬರೆದಿರೋದಲ್ವಾ ಹಾಡಿದನ್ನ? ಕಂಬನಿಗಳು ಸುರಿಸಿದಾಗಲೇ ಈ ಹಾಡು ಬರ್ತಿದ್ದ ಹೇಗೆ ಅಂತ ನೀವು? ಕಂಬನಿ ಸುರಿಸ್ಬೇಕು ಅಂತ ಏನಿಲ್ಲ, ಅದನ್ನ ಫೀಲ್ ಮಾಡಿದ್ರೆ ಸಾಕು, ಬರೀಬಹುದು ಈ ತರ. ಏನ್ ಸ್ವಾನುಭವನ ಏನ್ ಕತೆ ಅಂತ ಅನುಭವ ಇರಬೇಕು ಅಂತೇನಿಲ್ಲ, ಅದೇ ಬೇರೆಯವರ ಅನುಭವ ನೋಡಿ. ಬೇರೆಯವರ ಈಗ ವಿಷ ಕುಡಿದ್ರೆ ಸಾಯ್ತೀವಿ ಅಂತ ಗೊತ್ತಿರುತ್ತೆ, ಕುಡ್ದೇ ಗೊತ್ತಾಗ್ಬೇಕು ಅಂತ ಏನಿಲ್ಲ. ಹಾಗೆ ಸೊ ನಿಮ್ಮೆಲ್ಲರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಹಾಡು ಕೇಳ್ತಾ ಇದ್ರೆ ಎಲ್ಲೋ ಹೋಗ್ಬಿಡ್ತೀವಿ. ಸಂಗೀತಕ್ಕೆ ಅಂಥದ್ದಂತೂ ಮಾಂತ್ರಿಕ ಶಕ್ತಿ ಇದೆ. ಜೊತೆಗೆ ಮತ್ತಷ್ಟು IT ಉದ್ಯೋಗಿಗಳು ನಮ್ಮೆಲ್ಲರ ಜೊತೆ ಇನ್ನೂ ಮಾತಾಡೋದಿದೆ. ಅದಕ್ಕೂ ಮೊದಲೊಂದು ಸಣ್ಣ ವಿರಾಮ.